ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರಂತ ಪ್ರತಿಯೊಬ್ಬರು ಕೂಡ ನಾನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರು ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ನಾವು ಆರಾಧನೆ ಮಾಡುವ ದೇವರು ಎಂತಹ ದೇವರಾಗಿದ್ದಾನೆ. ಬಿದ್ದವರನ್ನೆಲ್ಲ ಮೇಲೆತ್ತುವಂಥ ದೇವರಾಗಿದ್ದಾನೆ. ಒಂದು ಸಾರಿ ಕೀರ್ತನೆಗಳ ಗ್ರಂಥದ ಕಡೆಗೆ ಬರೋಣ. ಕೀರ್ತನೆ ಕಡೆಗೆ ಬರೋಣ. 145ನೇ ಕೀರ್ತನೆ 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆರಾಧನೆ ಮಾಡುವಂಥ ದೇವರು ಆತನು ಬಿದ್ದಿರ್ತಕ್ಕಂಥ ಮಕ್ಕಳನ್ನು ಮೇಲಕ್ಕೆತ್ತುವಂಥ ದೇವರಾಗಿದ್ದಾನೆ, ಕುಗ್ಗಿರುವಂಥ ಮಕ್ಕಳನ್ನು ಉದ್ಧರಿಸುವಂಥ ದೇವರಾಗಿದ್ದಾನೆ. ಓದುವಾರ ನಾವು ನೋಡಿದಂಥವರಾಗಿದ್ದೇವೆ. ಒಬ್ಬ ತಾಯಿ ಯೇಸು ಕ್ರಿಸ್ತನ ಪಾದಗಳ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾಳೆ? ಆಕೆ ಕೇಳ್ಕೊಳ್ತಾ ಇದ್ದಾಳೆ, ಸ್ವಾಮಿಯೇ, ಗುರುವೇ, ತಂದೆಯೇ, ನನ್ನ ಮಗಳಿಗಿರ್ತಕ್ಕಂಥ ದುರಾತ್ಮ ಶಕ್ತಿ, ದೆವ್ವದ ಆತ್ಮ ಸಂಪೂರ್ಣವಾಗಿ ಬಿಟ್ಟು ಹೋಗುವಂತೆ ನೀನು ಅದ್ಭುತವಾದಂಥ ಕಾರ್ಯವನ್ನು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ, ಯಾರು ಬಿದ್ದವರನ್ನ ಯಾವ ದೇವ್ರ ಮೇಲೆ ಕೆತ್ತಾನೆ? ನಮ್ಮ ದೇವ್ರ ಮೇಲೆ ಕೆತ್ತಬೇಕಾದ್ರೆ ಮೊದಲನೇ ನಿಯಮ ಏನ್ರಿ? ನಾವು ಆತನ ಪಾದಗಳ ಬಳಿಯಲ್ಲಿ ಬರಬೇಕು. ಎಲ್ಲೆಲ್ಲೋ ಏನೇನೋ ಮಾಡ್ತಾ ಬಿದ್ದಿರ್ತಾರೆ, ಅಂಥವ್ರನ್ನೆಲ್ಲ ದೇವ್ರ ಮೇಲಕ್ಕೆ ಎತ್ತಲ್ಲ. ಯಾರನ್ನ ಮೇಲಕ್ಕೆ ಎತ್ತಾನೆ? ಆತನ ಪಾದದ ಬಳಿಯಲ್ಲಿ ಬರುವಂಥವ್ರನ್ನ. ಯಾರು ಆತನನ್ನು ಹುಡುಕಿಕೊಂಡು ಬರ್ತಾರೋ, ಆತನ ಬಳಿಗೆ ಬರ್ತಾರೋ, ಆತನ ಸಮೀಪಕ್ಕೆ ಬರ್ತಾರೋ ಅವರನ್ನು ಮಾತ್ರ ಆತನ ಏನು ಮಾಡ್ತಾನೆ ರೀ? ಮೇಲೆತ್ತುವಂಥ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂದರೆ ಆ ತಾಯಿ ಇಷ್ಟು ದಿವಸ, ಅದಕ್ಕಿಂತ ಮುಂಚಿತ ದಿವಸಗಳೆಲ್ಲ ಏನೆಲ್ಲ ಕಡೆಗೆ ಹೋಗಿದ್ಲೇನೋ, ಅದರ ವಾಕ್ಯ ಹೇಳ್ತಾ ಇದೆ ಈ ಸಮಯದಲ್ಲಿ ಆಕೆ ಯಾರ ಬಳಿಗೆ ಬಂದ್ಲು? ಯೇಸುವಿನ ಬಳಿಗೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಆಕೆ ಸುಮ್ಮನೆ ಬರಲಿಲ್ಲ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಅದ್ಭುತಗಳನ್ನು ತಿಳಿದುಕೊಂಡು, ಆಶ್ಚರ್ಯ ಕಾರ್ಯಗಳನ್ನು ತಿಳಿದುಕೊಂಡು ಆಕೆ ಹೊರಟು ಬಂದ್ಲು. ಪ್ರಿಯರ, ಮತ್ತು ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೆ, ಅದ್ಭುತವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ತಾಯಿಯ ಮಗಳಿಗೆ ಸ್ವಸ್ಥತೆ ಹೊಂದಿಕೊಳ್ಳಬೇಕಾದರೆ ಆ ತಾಯಿಯಿಂದ ನಂಬಿಕೆ ಎನ್ನುವಂಥದ್ದು ಬೇಕು. ಹಲ್ಲೆಲೂಯಾ. ನಂಬಿಕೆ ಇಲ್ಲಾರದೆ ದೇವರು ಯಾವ ಕಾರ್ಯವನ್ನು ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಬೀಜಗಳನ್ನು, ನಾವು ಹೊಲದಲ್ಲಿ ಬೆಳೆಯನ್ನು ತೆಗೆದುಕೊಳ್ಬೇಕಾದ್ರೆ ನಮಗೇನು ಬೇಕು? ಬೀಜಗಳು ಹಾಕಲ್ಪಡಬೇಕು. ಬೀಜ ಹಾಕಲಾರ್ದೆ ನಾವು ಬೆಳೆಯನ್ನು ತೆಗೆದುಕೊಳ್ಳೋದಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಕಸ ಆದರೆ ನಾವು ಯಾವಾಗಾದರೂ ತೊಗೊಬೋದು, ಅದರಿಂದ ಉಪಯೋಗ ಇಲ್ಲ. ಸತ್ಯವೇದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಏನಂತಂದರೆ ನಂಬಿಕೆಯಿಂದ ಆ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಏನು ಮಾತನ್ನು ಹೇಳ್ತಾ ಇದ್ದಾಳಂದರೆ, ಮಕ್ಕಳಾದರೂ ಮೇಜಿನಿಂದ ಬಿದ್ದಿರ್ತಕ್ಕಂಥ ಆ ಒಂದು ಎಂಜಲು ಪದಾರ್ಥವನ್ನು ತಿನ್ನುವುದಕ್ಕೆ ನಾಯಿಗಳು ಏನು ಮಾಡಿರ್ತವೆ? ಕಾದ್ಕೊಂಡು ಕುಳಿತ್ಕೊಂಡಿರ್ತವೆ. ಮಕ್ಕಳು ಏನು ಮಾಡ್ತಾ ಇರ್ತಾರೆ? ಆಹಾರವನ್ನು ಮೇಜಿನ ಮೇಲೆ ತಿಂತಾ ಇರ್ತಾರೆ. ಸೈಡ್ಗೆ ನಮಗೇನಾಗಿರುತ್ತೆ? ಮಕ್ಕಳು ಊಟ ಮಾಡೋದು ಗೊತ್ತಲ್ರಿ? ಸೈಡ್ಗೆ ಏನಾಗಿರುತ್ತೆ? ಅನ್ನ ಚೆಲ್ಲಿರುತ್ತೆ. ಆ ಅನ್ನದ ಅಗಳನ್ನಾದರೂ ಕೂಡ ಯಾವುದು ಕಾಯ್ಕೊಂಡು ಕೂತ್ಕೊಂಡಿರ್ತವೆ? ನಾಯಿಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಹ ನಂಬಿಕೆಯ ಮಾತನ್ನು ಆ ತಾಯಿ ಯಾವಾಗ ಹೇಳಿದಂಥ ಸಮಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಈ ಮಾತನ್ನು ನೀನು ಹೇಳಿದ್ದರಿಂದ. ಯಾವ ಮಾತು ರೀ? 7ನೇ ಅಧ್ಯಾಯ ತೆಗಿರಿ ಒಂದು ಸರಿ. ತೆಗ್ದಿದ್ದೀರಾ? ಮಾರ್ಕನ ಬರೆದ ಸುವಾರ್ತೆ. ಹಲ್ಲೆಲೂಯಾ. ದೆವ್ವವು ನಿನ್ನ ಮಗಳನ್ನು ಬಿಟ್ಟದೆ ಹೋಗು ಅಂದನು. ಹಲ್ಲೆಲೂಯಾ. ಎಷ್ಟನೇ ವಚನ ಅದು? 29. ಹಲ್ಲೆಲೂಯಾ. ಯಾವ ಮಾತನ್ನು? ಆಕೆ ನಂಬಿಕೆಯ ಮಾತನ್ನು ವ್ಯಕ್ತಪಡಿಸಿದ್ಲು. ಆಕೆ ಯೇಸುವಿನ ಬಳಿಗೆ ಬಂದ ಮೇಲೆ ಆಕೆ ಏನು ಮಾಡಲಿಲ್ಲ? ತನ್ನ ನಂಬಿಕೆಯನ್ನು
ಸ್ವಾಮಿಯವರು ಒಂದು ಮಾತು ಹೇಳಿದ್ರಂತೇಳಿ ಆ ನಂಬಿಕೆಯನ್ನು ಕಳೆದುಕೊಳ್ಳಿಲ್ಲ, ಪುನಃ ತನ್ನ ನಂಬಿಕೆಯನ್ನು ಆಕೆ ಏನು ಮಾಡ್ತಾ ಇದ್ದಾಳೆ, ಹೆಚ್ಚಿಸಿಕೊಳ್ತಾ ಇದ್ದಾಳೆ ಪ್ರಿಯರೇ. ನಂಬಿಕೆ ಬಹಳ ಮುಖ್ಯ, ವಿಶ್ವಾಸ ಬಹಳ ಮುಖ್ಯ. ದೇವರು ಖಂಡಿತವಾಗಿ ಮಾಡ್ತಾನೆ ಅಂದರೆ ನಮ್ಮ ಜೀವಿತದಲ್ಲಿ ದೇವರು ಖಂಡಿತವಾಗಿ ಮಾಡೇ ಮಾಡ್ತಾನೆ ಪ್ರಿಯರೇ. ಅಸಾಧ್ಯವಾಗಿರುವಂಥದ್ದು ದೇವರಿಗೆ ಯಾವುದು ಕೂಡ ಇಲ್ಲ. ನಾವು ಒಂದು ವೇಳೆ ಇದು ದೊಡ್ಡದು ಅಂತೇಳಿ ಅಂದ್ಕೊಳ್ಬೋದು ಮನುಷ್ಯರ ಒಂದು ದೃಷ್ಟಿಯಲ್ಲಿ, ಕಲ್ಪನೆಯ ಮೂಲಕವಾಗಿ ನಾವು ನೋಡುವಾಗ, ಆದರೆ ದೇವರಿಗೆ ಎಲ್ಲವೂ ಕೂಡ ಚಿಕ್ಕದೆ. ಹಲ್ಲೆಲೂಯಾ. ನರರನ್ನು ಉಂಟು ಮಾಡಿದ ನನಗೆ ಅಸಾಧ್ಯವಾದದ್ದುಂಟು ಅಂತೇಳಿ ದೇವ್ರು ಏನು ಮಾಡ್ತಾರೆ, ಮಾತಾಡ್ತಾರೆ ಪ್ರಿಯರೇ. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಂಥ ದೇವರಿಗೆ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ರೋಗಗಳು ದೊಡ್ಡವು ರೀ, ಅವು ದೊಡ್ಡವಲ್ಲ, ಅವು ಚಿಕ್ಕವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಅವುಗಳನ್ನು ನಾವು ತೆಗೆದು ಹಾಕಿಕೊಳ್ಳಬೇಕಾದ್ರೆ ನಮ್ಮಲ್ಲಿ ವಿಶ್ವಾಸ ಎನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೆವ್ವದಿಂದ ಬಿದ್ದಿರ್ತಕ್ಕಂಥ ಆ ತಾಯಿಯ ಮಗಳನ್ನು ಸ್ವಾಮಿಯವರು ಏನು ಮಾಡಿದರು, ನೋಡಲಾರ್ದೆ, ಅಲ್ಲಿಗೆ ಹೋಗಲಾರ್ದೆ ಒಂದೇ ಮಾತನ್ನು ಹೇಳಿ ಆ ಮಗಳಿಗೆ ಸ್ವಸ್ಥತೆಯನ್ನು ಬಿಡುಗಡೆ ಮಾಡಿದರು, ಸ್ವಸ್ಥತೆಯನ್ನು ಕೊಟ್ಟರು. ಆ ದುರಾತ್ಮ ಶಕ್ತಿ ಆಕೆಯಿಂದ ಹೊರಟೋಯ್ತು, ಆಕೆ ಸ್ವಸ್ಥತೆ ಹೊಂದಿದ್ಲು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ ಸತ್ಯವೇದದಲ್ಲಿ. ಯಾವ ವಿಷಯವನ್ನು ನೆನಪು ಮಾಡ್ತೀರಾ? ದಾವೀದನ ಕುರಿತಾಗಿ. ದಾವೀದನ ಜೀವಿತದಲ್ಲಿ ಅವಮಾನ ಎನ್ನುವಂಥದ್ದು ಬಂತು ಪ್ರಿಯರೇ. ಕಾರಣ ಏನು? ಆತನು ತಪ್ಪಾದ ಹೆಜ್ಜೆಯನ್ನು, ತಪ್ಪಾದ ಮಾರ್ಗವನ್ನು ತುಳಿದು ಬಿಟ್ಟ. ಯಾವ ಸಮಯದಲ್ಲಿ? ರಾಜನಾಗಿ ಅಭಿಷೇಕ ಹೊಂದಿದ ಮೇಲೆ. ತಪ್ಪಾದ ಮಾರ್ಗವನ್ನು ಯಾವಾಗ ತುಳಿದ ಮೇಲೆ ಆ ಅವಮಾನ ಎನ್ನುವಂಥದ್ದು ಆತನಿಗೆ ಏನು ಮಾಡ್ತಾ ಇದೆ? ಅಂಜಿಕೆಯನ್ನು, ಭಯವನ್ನು ತರ್ತಾ ಇದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನನ್ನ ಅವಮಾನಕ್ಕೋಸ್ಕರ ನಾನು ಅಂಜುತ್ತಿದ್ದೇನೆ, ಸ್ವಾಮಿ ನನಗೆ ಬಿಡುಗಡೆಯನ್ನು ಅನುಗ್ರಹ ಮಾಡು. 119ನೇ ಕೀರ್ತನೆಯಲ್ಲಿ ದಾವೀದನು ಸ್ಪಷ್ಟವಾಗಿ ನನಗೆ ಇರುವಂಥ ಅವಮಾನವನ್ನು ಏನು ಮಾಡು, ತೊಲಗಿಸಿ ಬಿಡು. ಅಂತಹ ಅವಮಾನಕರವಾಗಿರ್ತಕ್ಕಂಥ ಪರಿಸ್ಥಿತಿ ನಾನು ಮಾಡಬಾರ್ದಾಗಿತ್ತು, ಆದರೂ ಮಾಡಿಬಿಟ್ಟಿದ್ದೇನೆ. ವ್ಯಭಿಚಾರ ಮಾಡಬಾರ್ದಾಗಿತ್ತು, ಕೊಲೆ ಮಾಡಬಾರ್ದಾಗಿತ್ತು. ಆ ಎರಡು ಕಾರ್ಯಗಳಲ್ಲಿ ನಾನೇನು ಮಾಡಿಬಿಟ್ಟಿದ್ದೇನೆ, ಕಾಲಿಟ್ಟಿದ್ದೇನೆ, ತಪ್ಪು ಮಾಡಿಬಿಟ್ಟಿದ್ದೇನೆ ಅಂತೇಳಿ ಏನು ಮಾಡಿದ್ದಾರೆ, ದಾವೀದನು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿರಬೇಕಾದ್ರೆ, ದೇವರ ಸನ್ನಿಧಾನದಲ್ಲಿ ಹಿಂಗೆ ಉದ್ದಕ್ಕೆ ಬಿದ್ದು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತೇಳಿ, ದೇವರೇ ನನ್ನ ಅವಮಾನವನ್ನು ತೊಲಗಿಸು, ನನಗಿರ್ತಕ್ಕಂಥ ಈ ನಿಂದ ಅಪಮಾನಗಳೆಲ್ಲವನ್ನ ದೂರ ಮಾಡು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ದೇವರು ಆತನಿಗೆ ಹೊಸದಾದಂಥ ಹೃದಯವನ್ನು ಕೊಟ್ಟನು, ಆತನನ್ನು ಪುನಃ ಕ್ಷಮಿಸಿ, ಆತನಿಗೆ ಆ ಜೀವ ಹೋಗಬೇಕಾಗಿತ್ತು ಧರ್ಮಶಾಸ್ತ್ರದ ಪ್ರಕಾರವಾಗಿ. ಆದರೆ ದೇವರು ಆತನನ್ನು ಏನು ಮಾಡಿದ್ರಿ, ಉಳಿಸಿ ಕಾಯ್ದು ಕಾಪಾಡಿದ್ರು. ಆ ಅವಮಾನದಲ್ಲಿ ಬಿದ್ದಿರ್ತಕ್ಕಂಥ ದಾವೀದನನ್ನು ದೇವರು ಏನು ಮಾಡಿದ್ರು, ಪುನಶ್ಚೇತನಗೊಳಿಸಿದ್ರು, ಮೇಲಕ್ಕೆ ಎತ್ತಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಯಾರನ್ನು ಕೂಡ ಆತ ಏನು ಮಾಡಲ್ಲ, ಕೈ ಬಿಡಲ್ಲ. ಆತನ ಬಳಿಗೆ ನಾವು ಬರಬೇಕು, ಆತನ ಪಾದ ಸನ್ನಿಧಾನದಲ್ಲಿ ನಾವು ಇರುವಂಥವ್ರಾಗಬೇಕು. ಆತನನ್ನು ಹುಡುಕಿ ಬಂದಿರುವಂಥವರು ಎಂತಹವರೇ ಆಗಿರಲಿ, ಅವ್ರಿಗಿರುವಂಥ ಸಮಸ್ಯೆ ಎಂಥದ್ದೇ ಆಗಿರಲಿ, ದೇವ್ರು ಮಾತ್ರ ಏನು ಮಾಡಲ್ಲ, ಅವ್ರನ್ನ ತೃಣೀಕರಿಸೋದಿಲ್ಲ, ಕೈ ಬಿಡೋದಿಲ್ಲ. ಅವ್ರನ್ನೇನು ಮಾಡ್ತಾನೆ ರೀ, ಉದ್ಧರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಮತ್ತೊಂದು ಅಂಶದ ಕಡೆಗೆ ನಾವು ಹೋಗೋಣ. ಇನ್ನೂ ಯಾರನ್ನ ದೇವ್ರ ಮೇಲಕ್ಕೆ ಎತ್ತಿದ್ರು? ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಕಡೆಗೆ ಬರ್ರಿ ಒಂದು ಸಾರಿ. ತೆಗ್ದಿದ್ದೀರಾ? 6ನೇ ವಚನ. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಈತನಿಗೆ ಅನಾರೋಗ್ಯ ಎನ್ನುವಂಥದ್ದು ಏನಾಗಿದೆ ರೀ, ಬಂದಿದೆ. ಎಷ್ಟು ವರ್ಷಗಳಿಂದ ಅನಾರೋಗ್ಯಕ್ಕೀಡಾಗಿದ್ದಾನೀತ? 38 ವರ್ಷಗಳಿಂದ. ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿದ್ದಿರಬೇಕಾದಂಥ ಈತನನ್ನು ಸ್ವಾಮಿಯವರು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಬೆಥೆಸ್ದಾ ಎನ್ನುವಂಥ ಒಂದು ಸ್ಥಳದಲ್ಲಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, 2ನೇ ವಚನ ಓದ್ರಿ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ, ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು.
ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು ಇದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು. ಹಲ್ಲೆಲೂಯಾ. ಅಲ್ಲಿಗೆ ಎಷ್ಟೋ ಜನರು ಬಂದಿದ್ದಾರೆ, ಸ್ವಸ್ಥತೆಯನ್ನು ಹೊಂದಿಕೊಂಡು ಹೋಗಿದ್ದಾರೆ. ಯಾಕಂದರೆ ಪರಲೋಕದಿಂದ ದೂತನು ಬಂದು ಒಂದು ಸಮಯದಲ್ಲಿ ನೀರನ್ನು ಉಕ್ಕಿಸುವಂಥ ಸಮಯದಲ್ಲಿ ಯಾರು ಮೊದಲು ಅದರ ನೀರಿನ ಒಳಗಡೆ ಇಳಿತಿದ್ರು ಅವ್ರು ಏನಾಗ್ತಾ ಇದ್ರು, ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ರು ಪ್ರೇರೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆ ಸಮಯದಲ್ಲಿ ಈತ ಎಷ್ಟು ವರ್ಷಗಳಿಂದ ಇದ್ದಾನೆ ರೋಗದಲ್ಲಿ? 38 ವರ್ಷಗಳಿಂದ. ಹಲ್ಲೆಲೂಯಾ. 38 ವರ್ಷಗಳಿಂದ ಆ ಸ್ಥಳದಲ್ಲಿ ಇದ್ದಾನೆ. ಆದರೆ ಆತ ಏನಾಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ಆತ್ಮಿಕವಾಗಿ ನಾವು ನೋಡೋದಾದರೆ ದೇವಸ್ಥಾನದಲ್ಲಿಯೇ ಇದ್ದಾನೆ. ಹಲ್ಲೆಲೂಯಾ. ಎಲ್ಲಿದ್ದಾನ್ರಿ? 38 ವರ್ಷಗಳಿಂದ ದೇವಸ್ಥಾನದಲ್ಲಿಯೇ ಇದ್ದಾನೆ. ಆದರೆ ಸ್ವಸ್ಥತೆ ಹೊಂದಿಕೊಳ್ಳೋದಕ್ಕಾಗಿ ಆತನಿಗೆ ಇಷ್ಟ ಇದೇನೋ ಇಲ್ವೋ ಗೊತ್ತಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? 38 ವರ್ಷಗಳಿಂದ ದೇವದೂತ ಎಷ್ಟು ಸಾರಿ ಬಂದು ಹೋಗಿದ್ದಾಗಲೂ ಕೂಡ ಈತನ ಏನು ಮಾಡ್ತಾ ಇಲ್ಲ, ಮುಂದಕ್ಕೆ ಕದಲ್ತಾ ಇಲ್ಲ, ಬಿದ್ದಲ್ಲೇ ಬಿದ್ದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಬಿದ್ದಿರುವಂಥ ಆ ವ್ಯಕ್ತಿಯನ್ನು ನೋಡಿ ಯಾರು ಹೋಗಿದ್ದಾರೆ ಆ ಸ್ಥಳಕ್ಕೆ? ಯೇಸು ಕ್ರಿಸ್ತನು ಹೋಗಿದ್ದಾನೆ. ಎಷ್ಟು ವರ್ಷಗಳಿಂದ ಆತನ ಜೀವಿತದಲ್ಲಿ ಆ ಒಂದು ಕಷ್ಟ ಎನ್ನುವಂಥದ್ದು, ಕಣ್ಣೀರು ಎನ್ನುವಂಥದ್ದು ಇರಬಹುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ವರ್ಷಗಳಿಂದ ಆತ ರೋದನೆ, ವೇದನೆ, ಬಾಧೆಯಲ್ಲಿ ಅಲ್ಲೇ ಇದ್ದು ಎಷ್ಟೋ ಜನರು ನನ್ನ ಮುಂದುಗಡೆ ಏನಾಗ್ತಾ ಇದ್ದಾರೆ, ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಆದರೆ ನಾನು ಮಾತ್ರ ಹಾಗೆ ಪರ್ಮನೆಂಟ್ ಪೇಷಂಟಾಗಿ ಇಲ್ಲಿ ಇದ್ದು ಬಿಟ್ಟಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಆತನಿಗೆ ಸ್ವಾಮಿಯವರು ಕೇಳ್ತಾ ಇದ್ದಾರೆ, ನಿನಗೆ ವಾಸಿ ಆಗಲಿಕ್ಕೆ, ಸ್ವಸ್ಥತೆ ಆಗಲಿಕ್ಕೆ ನಿನಗೆ ಮನಸ್ಸುಂಟು ಅಂತೇಳಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆತನ ಏನು ಹೇಳ್ತಾ ಇದ್ದಾನೆ ಕೇಳ್ರಿ, ಒಂದ್ಸರಿ ಓದ್ತೀರಾ? ನಿನಗೆ ಸ್ವಸ್ಥತೆವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರು ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ಏನು ಮಾಡ್ತಾ ಇದ್ದಾನೆ, ತನ್ನ ಪರಿಸ್ಥಿತಿಯನ್ನು ಸ್ವಾಮಿಯವರಿಗೆ ಹೇಳಿಕೊಳ್ತಾ ಇದ್ದಾನೆ. ಸ್ವಾಮಿಯವರು ಕ್ವಶನ್ ನೇರವಾಗಿ ಕೇಳಿದ್ರು, ಏನಂತೇಳಿ? ನಿನಗೆ ಸ್ವಸ್ಥತೆವಾಗಲಿಕ್ಕೆ ಮನಸ್ಸು ಉಂಟು? ಹಲ್ಲೆಲೂಯಾ. ನೇರವಾಗಿ ಹೇಳಿದರೆ ಏನಾಗ್ತಾ ಇದ್ದ, ಅವಾಗೆ ಬಿಡುಗಡೆ ಹೊಂದಿಕೊಳ್ತಾ ಇದ್ದ, ಮುಂದೆ ಮುಂದುವರಿಯುವಂಥದ್ದು ಬೇಕಾಗಿದ್ದಿಲ್ಲ. ಆದರೆ ಸ್ವಾಮಿಯವರು ಅದನ್ನು ಕೂಡ ಕ್ಷಮಿಸಿ ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, ಏಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಏನಾಗಿದ್ದಾನೆ, 38 ವರ್ಷಗಳಿಂದ ಬಿದ್ದ ಸ್ಥಳದಲ್ಲಿಯೇ ಬಿದ್ದಿದ್ದಾನೆ. ಏನಾಗಿದ್ದಾನೆ ಆತ? 38 ವರ್ಷಗಳಿಂದ ಬಿದ್ದ ಸ್ಥಳದಲ್ಲಿಯೇ ಬಿದ್ದಿದ್ದಾನೆ, ಕುಗ್ಗಿ ಹೋಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಅನಾರೋಗ್ಯ ಅನ್ನುವಂಥದ್ದು ಆಳ್ತಾ ಇದೆ. ಆದರೂ ಕೂಡ ಆತನಿಗೆ ಏನು ಬೇಗ ಸ್ವಸ್ಥತೆ ಹೊಂದಿಕೊಳ್ಬೇಕಂತ ಹೇಳಿಲ್ಲ. ನನಗಿಂತ ಮುಂಚಿತವಾಗಿ ಇನ್ನೊಬ್ರು ಡಿಸ್ಚಾರ್ಜ್ ಆಗಿ ಹೋಗ್ತಾರ, ನನಗಿಂತ ಮುಂಚಿತವಾಗಿ ಇನ್ನೊಬ್ರು ಹೋಗ್ತಾರ ಅಂತೇಳಿ ಅಂತ ಇದನ್ನು ಹೊರತಾಗಿ ನಾನು ಮುಂದೆ ಹೋಗ್ಬೇಕನ್ನುವಂಥ ಭಾವನೆ ಆತನಿಗೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಸ್ವಸ್ಥತೆಯನ್ನು ಹೊಂದಿಕೊಳ್ಬೇಕು, ಸ್ವಾಮಿ ನನಗೆ ಬಿಡುಗಡೆ ಕೊಡು, ನನಗೆ ಆರೋಗ್ಯ ಕೊಡು, ಇಷ್ಟು ದಿವಸ ಆಯಿತು ನಾನು ಇಲ್ಲೇ ಇದ್ದೀನಿ ಅಂತೇಳಿ ಆತನ ಬಾಯಿಂದ ಆ ಒಂದು ವಚನ ಏನಾಗ್ತಾ ಇಲ್ಲ ರೀ, ಬರ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಸ್ವಾಮಿಯವರು ಆತನನ್ನು ನೋಡಿ ಕನಿಕರಿಸಿ, ಆತನ ಪರಿಸ್ಥಿತಿಯನ್ನು ಕಂಡು, ಆತನು ಬಿದ್ದು ಬಹು ಕಾಲವಾಯಿತೆಂಬುದಾಗಿ ಆತನ ನೋಡಿ ಅಲ್ಲೇ ನಿಂತುಕೊಂಡು ಏನು ಮಾಡ್ತಾ ಇದ್ದಾರೆ, ಆತನನ್ನು ವಾಕ್ಯದ ಮೂಲಕವಾಗಿ ಮೇಲಕ್ಕೆ ಎತ್ತುತ್ತಾ ಇದ್ದಾರೆ ಪ್ರೇರೆ. ಒಂದೇ ಮಾತು, 38 ವರ್ಷ ಬಿದ್ದ ಸ್ಥಿತಿಯಲ್ಲಿ ಬಿದ್ದಿರ್ತಕ್ಕಂಥ ಆತನನ್ನು ಗುಣಪಡಿಸಿದ್ದೇನ್ರಿ, ಒಂದೇ ಒಂದು ಮಾತು. ಏನಂತ ಹೇಳಿದ್ರು ಸ್ವಾಮಿಯವರು? ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ. ಹಲ್ಲೆಲೂಯಾ. ಯಾವ ಸಮಯದಲ್ಲಿ ಆತನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಸ್ವಾಮಿಯವರು ಹೇಳಿದ್ರು, ಆತನ ಏನು ಮಾಡ್ತಾ ಇದ್ದಾನೆ, ಆ ವಾಕ್ಯವನ್ನು ನಂಬುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಕಾಲುಗಳು ಇರಲಾರ್ದಂಥವ್ರು ಬಂದಿರ್ತಾರೆ, ಅಂದರೆ ಅವರಿಗೆ ಪ್ಯಾರಲೈಟಿಕ್, ಪಾರ್ಶ್ವವಾಯು ಯಾವುದಾದ್ರೂ ಬಂದಂಥ ಸಮಯದಲ್ಲಿ ಅವರಿಗೆ ಸಡನ್ನಾಗಿ ನೀನು ಎದ್ದು ನಿಂತ್ಕೊಂಡು ನಡೆಯಪ್ಪ ಅಂತೇಳಿ, ಎರಡು ಕಾಲುಗಳು ಏನಾಗಿದ್ದಾವೆ, ಬಿದ್ದೋಗಿದೆ. ಎದ್ದು ನಿಂತ್ಕೊಂಡು ನಿನ್ನಷ್ಟಕ್ಕೆ ನೀನೇ ನಡೆ ಅಂತಂದರೆ ಹೆಂಗಿರುತ್ತೆ? ಹಲ್ಲೆಲೂಯಾ. ಹೆಂಗಿರುತ್ತೆ ರೀ? ಅವ್ರು ನಡೆಯೋದಕ್ಕೆ ಇಷ್ಟಪಡ್ತಾರಾ? ಯಾಕೆ ಇಷ್ಟಪಡಲ್ಲ ಹೇಳ್ರಿ? ನನಗೆ ಇಷ್ಟ ಆಗ್ಯದ, ನನ್ನ ಪರಿಸ್ಥಿತಿ ನನಗೆ ಗೊತ್ತುಂಟು, ನೀವೇನೋ ಎದ್ದು ನಡಿ ಅಂತ ಹೇಳ್ತೀರಿ, ನೀವೇನೋ ಅದು ಮಾಡಂತ ಹೇಳ್ತೀರಿ, ಇದು ಮಾಡಂತ ಹೇಳ್ತೀರಿ, ಅದು ಅಂತ ಹೇಳ್ತೀರಿ, ಇದಂತ ಹೇಳ್ತೀರಿ ಅಂತೇಳಿ ಏನು ಮಾಡಲಿಲ್ಲ, ಕ್ವಶನ್ ಹಾಕಲಿಲ್ಲ. ಏನು ಮಾಡ್ತಾ ಇದ್ದಾನೆ, ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಹೇಳಿದಾಗ ಆ ಮಾತಿಗೆ ವಿಧೇಯತೆಯನ್ನು
ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯವರು ಯಾವಾಗ ಆ ಮಾತನ್ನು ನುಡಿದ ತಕ್ಷಣ ಆ ಮಾತಿನಲ್ಲಿ ಏನಿದೆ ರೀ? ಶಕ್ತಿ ಇದೆ. ಹಲ್ಲೆಲೂಯಾ. ದೇವರ ಮಾತೇ ಶಕ್ತಿ, ಮತ್ತು ಬೇರೆ ಯಾವುದಲ್ಲ. ದೇವರ ವಾಕ್ಯವೇ ಶಕ್ತಿ. ಆ ವಾಕ್ಯದ ಮೂಲಕವಾಗಿಯೇ ದೇವರು ಲೋಕವನ್ನು ಉಂಟು ಮಾಡಿದ್ದಾನೆ. ವಾಕ್ಯದ ಮೂಲಕವಾಗಿಯೇ ದೇವರು ಆಗದ ಕಾರ್ಯಗಳನ್ನು ಆಗುವಂತೆ ಮಾಡಿದ್ದಾನೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವಾಗ ಆ ಮಾತನ್ನು ಹೇಳಿದ ತಕ್ಷಣ ಆತನು ನಂಬಿಕೆಯನ್ನು ತೋರಿಸಿದ, ವಿಧೇಯತೆಯನ್ನು ತೋರಿಸಿದ. ಇಷ್ಟು ದಿವಸಗಳು ಕೈಕಾಲು ಆಡ್ಸಕ್ಕೆ ಬರಲಾರ್ದಂಥವುಗಳನ್ನು ಏನು ಮಾಡ್ತಾ ಇದ್ದಾನೆ ಆತ? ಆಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಎದ್ದು ನಿಂತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಂಬಿಕೆ ಮೂಲಕವಾಗಿ ಯಾವಾಗ ಪ್ರಯತ್ನ ಮಾಡಿದ್ನೋ ದೇವರು ಆ ಪ್ರಯತ್ನವನ್ನು ಏನು ಮಾಡಿದ್ರಿ? ಫಲಿಸಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ, ಹರಟೆಯಿಂದ ಕೊರತೆ, ಪ್ರಯತ್ನದಿಂದ ಸಮೃದ್ಧಿ ಅಂತೇಳಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ. ಹಲ್ಲೆಲೂಯಾ. ಹರಟೆ ಮಾಡೋದ್ರಿಂದ ಏನಾಗುತ್ತೆ? ನಮಗೆ ಕೊರತೆ ಬರುತ್ತೆ ಹೊರತಾಗಿ ಪ್ರಯತ್ನ ಪಡೋದ್ರಿಂದ ಶ್ರಮಶೀಲರಿಗೆ ವೃದ್ಧಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಯಾರನ್ನು ಕೂಡ ಆತನ ಕೆಳಗಡೆ ಬೀಳಿಸುವಂಥ ದೇವರಲ್ಲ. ನೀನು ರೋಗದಲ್ಲಿ ಬಿದ್ದಿರೋದು ದೇವರಿಗೆ ಇಷ್ಟ ಇಲ್ಲ. ಬಾಧೆ ಪಡ್ತಾ ಇರುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ನಷ್ಟದಲ್ಲಿರುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಕಷ್ಟದಲ್ಲಿರುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಆದರೆ ನೀನು ದೇವರ ಪಾದದ ಬಳಿಯಲ್ಲಿ ಬರಬೇಕು. ದೇವರ ಪಾದಕ್ಕೆ ನೀನು ಶರಣು ಹೋದರೆ ಖಂಡಿತವಾಗಿ ಆ ದೇವರು ನಿನ್ನನ್ನು ಖಂಡಿತವಾಗಿ ಏನು ಮಾಡ್ತಾರೆ? ಮೇಲಕ್ಕೆತ್ತಾರೆ ಪ್ರಿಯರೇ. ಸನ್ಹೇರೀಬ ಅರಸನ ಮೂಲಕವಾಗಿ ಅಪಜಯ ಹೊಂದಬೇಕಾಗಿರ್ತಕ್ಕಂಥ ರಾಜನಾಗಿರುವಂಥ ಹಿಜ್ಕೀಯ ದೊಡ್ಡದಾಗಿರ್ತಕ್ಕಂಥ ಜಯವನ್ನು ಸಾಧಿಸಿದ ಪ್ರಿಯರೇ. ಹಲ್ಲೆಲೂಯಾ. ಜಯ ಹೊಂದಿದ ಮೇಲೆ, ಎಲ್ಲ ಐಶ್ವರ್ಯ ಬಂದ ಮೇಲೆ ಆ ಅರಸನು ಏನು ಮಾಡ್ತಾ ಇದ್ದಾನೆ? ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಅವನು ರೋಗದಲ್ಲಿ ಬಿದ್ದ ಆ ಸಮಯದಲ್ಲಿ ಆಮೋಚನ ಮಗನಾದ ಯೆಶಾಯನು ಆತನ ಇರುವಂಥ ಸ್ಥಳಕ್ಕೆ ಬಂದು ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ಉಳಿಯುವ ಹಾಗೆ ಇಲ್ಲ. 38ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿನ್ನ ಮನೆಯನ್ನು ನೀನು ವ್ಯವಸ್ಥೆ ಮಾಡ್ಕೋ ಅಂತೇಳಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಹಿಜ್ಕೀಯ ಮಹಾರಾಜ ಏನು ಮಾಡ್ತಾನೆ? ದೇವರ ಪಾದದ ಬಳಿಗೆ ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯುದ್ಧ ಆರಂಭಕ್ಕಿಂತ ಮುಂಚಿತವಾಗಿ ದೇವಾಲಯಕ್ಕೆ ಹೋಗಿ ಆ ಒಂದು ಯುದ್ಧದ ಪತ್ರವನ್ನು ಇಟ್ಟು ಪ್ರಾರ್ಥನೆ ಮಾಡಿರ್ತಕ್ಕಂಥ ಹಿಜ್ಕೀಯ ಆ ಒಂದು ಯುದ್ಧದಲ್ಲಿ ಜಯವನ್ನು ಕಂಡ ಪ್ರಿಯರು. ಯುದ್ಧನೇ ಮಾಡಲಾರ್ದೆ ದೇವರು ಜಯವನ್ನು ಕೊಟ್ಟರು. ಯಾರಿಗೆ? ಹಿಜ್ಕೀಯನೇ. 1,85,000 ಜನರು ಆ ಸನ್ಹೇರೀಬ ಅರಸನ ಜನರು ಏನಾದ್ರಿ, ಅಶ್ಶೂರ ಅರಸನ ಜನರು ಏನಾದ್ರಿ? ಸತ್ತು ಹೋದ್ರು ಪ್ರಿಯರೇ. ಒಬ್ಬೇ ಒಬ್ಬ ದೇವದೂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವದೂತರು ನಮ್ಮ ಪಕ್ಷವಾಗಿರಬೇಕಾದ್ರೆ ಅವ್ರು ಎಲ್ಲ ವಿಷಯದಲ್ಲಿ ನಮ್ಮನ್ನು ಏನು ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ. ನಂಬಿದಂಥ ಮಕ್ಕಳಿಗೆ ದೇವ್ರು ಏನಂತ ಹೇಳಿದ್ದಾನೆ? ಆತನ ದಂಡು ಇಳಿಸಿ ಕಾಯ್ದು ಕಾಪಾಡಿ ನಡೆಸ್ತಾನಂತೆ. ಹಲ್ಲೆಲೂಯಾ. ಎಷ್ಟು ರೀ? ಒಬ್ಬ ದೇವದೂತಲ್ಲ, ಆತನು ತನ್ನ ಭಯಭಕ್ತಿ ಉಳ್ಳವರ ಸುತ್ತಲೂ ತನ್ನ ದಂಡು ಇಳಿಸಿ ಕಾಪಾಡುವನಂತೇಳಿ 34ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಹಿಜ್ಕೀಯ ಆ ಸಮಯದಲ್ಲಿ ಮರಣಕ್ಕೆ ತುತ್ತಾದಂಥ ಸಮಯದಲ್ಲಿ, ಆ ಒಂದು ರೋಗ ಬಂದಿರತಕ್ಕಂಥ ಸಮಯದಲ್ಲಿ ದೇವರ ಮೊರೆ ಹೋದ ಪ್ರಿಯರೇ. ಆ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಗೋಡೆಗೆ ಕಡೆಗೆ ತಿರುಗಿಕೊಂಡು ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ದೇವರೇ, ನಾನು ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೆನೆಸಿಕೊ. ಹಿಂದೆ ಯೆರೂಸಲೇಮ್ ಎಲ್ಲ ಕೂಡ ಹಾಳಾಗಿರುವಂಥ ಸಮಯದಲ್ಲಿ ಹಿಜ್ಕೀಯ ಮಹಾರಾಜ ಎಷ್ಟೋ ಪ್ರಯಾಸಪಟ್ಟ, ತಾಪತ್ರಯಪಟ್ಟ. ದೇವರು ಅದೆಲ್ಲವನ್ನು ನೆನೆಸಿಕೊ ಅಂತೇಳಿ ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆತನ ಪಾದವನ್ನು ಹಿಡಿದ ಕಾರಣಕ್ಕಾಗಿ ಹಿಜ್ಕೀಯನಿಗೆ ಏನು ಮಾಡಿದ್ರಿ? ಬಿಡುಗಡೆಯನ್ನು ಕೊಟ್ಟರು ಪ್ರಿಯರ. ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ನಿನಗೆ ಮತ್ತೆ ಪುನಃ 15 ವರ್ಷ ಆಯುಸ್ಸನ್ನು ನಿನಗೆ ಕೊಡ್ತೀನಿ. ನಾಡದು ಬಂದು ನೀನೇನು ಮಾಡ್ತೀನಿ? ನನ್ನ ಆಲಯದಲ್ಲಿ ಇರ್ತೀಯಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ, ಆತನ ಪಾದದ ಬಳಿಯಲ್ಲಿ ನಾವು ಬರುವವರಾಗಬೇಕು. ಆತನ ಪಾದದ ಬಳಿಯೇ ಎಲ್ಲ ವಿಷಯದಲ್ಲಿ ಬಿಡುಗಡೆ ಉಂಟು. ಆದರೆ ನಾವು ಅವ್ರಿವ್ರ ಪಾದಗಳನ್ನು ಹಿಡಿಯೋದಕ್ಕಾಗಿ ಅವ್ರಿವ್ರ ಪಾದಗಳ ಬಳಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ಅದರಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಪ್ರಿಯರೇ. ದೇವರ ಪಾದ ಅದು ಶ್ರೇಷ್ಠವಾಗಿರುವಂಥದ್ದು. ದೇವ್ರ ವಾಕ್ಯ ಹೇಳುತ್ತದೆ ಏನಂತೇಳಿ, ಆಕಾಶವು ನನಗೆ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ಇಲ್ಲೇ ದೇವ್ರನ್ನ ಹುಡುಕ್ಬೇಕು ನಾವು. ಹಲ್ಲೆಲೂಯಾ. ಇಲ್ಲೇ ಆತನ ಪಾದದಲ್ಲಿಯೇ ನಾವು ಏನು ಮಾಡ್ಬೇಕ್ರಿ? ಪರಿಪೂರ್ಣವಾಗಿ ದೇವ್ರನ್ನ ಹುಡುಕುವವರಾಗಬೇಕು ಪ್ರಿಯರೇ. ಪಾದದ ಬಳಿಯಲ್ಲಿ ಕೂತಿರ್ತಕ್ಕಂಥ ಮರಿಯಳು ಶ್ರೇಷ್ಠವಾಗಿರುವಂಥದ್ದನ್ನು ಹೊಂದಿಕೊಂಡ್ಳು. ಪಾದದ ಬಳಿಯಲ್ಲಿ ಕೂಡಲಾರ್ದು ಅಡುಗೆ ಮನೆಯಲ್ಲೇ
ಸುತ್ತಾಡುವಂಥ ಮಾರ್ತಳು ಗಡಿಬಿಡಿಗೆ, ಲೋಕದ ಆಚಾರಗಳ ಕಡೆಗೆ, ಲೋಕದ ಪದ್ಧತಿಗಳ ಕಡೆಗೆ ಆಕೆ ಏನು ಮಾಡಿಬಿಟ್ಲು, ಹೋಗ್ಬಿಟ್ಲು. ಗಡಿಬಿಡಿ ಅನ್ನುವಂಥದ್ದು ಬಂದ್ಬಿಡ್ತು ಸೇವೆಯ ಒಂದು ವಿಷಯದಲ್ಲಿ. ಆದರೆ ಮರಿಯಳು ಮಾತ್ರ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳೆ, ಆಕೆ ವಾಕ್ಯವನ್ನು ಕೇಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಕುಗ್ಗಿದವರನ್ನು ಉದ್ಧಾರ ಮಾಡ್ತಾನೆ, ಬಿದ್ದವರನ್ನು ಮೇಲಕ್ಕೆ ಎತ್ತುತ್ತಾನೆ. ಇಸ್ರಾಯೇಲರು ಎಷ್ಟೆಲ್ಲ ಅಪರಾಧಗಳು, ಎಷ್ಟೆಲ್ಲ ಪಾಪಗಳು, ಎಷ್ಟೆಲ್ಲ ಘೋರವಾಗಿರ್ತಕ್ಕಂಥ ಕೃತ್ಯಗಳು ಮಾಡಿದಾಗಲೂ ಕೂಡ ದೇವರು ಅವ್ರನ್ನ ಏನು ಮಾಡಲಿಲ್ಲ, ಕೈ ಬಿಡಲಿಲ್ಲ. ಬಿದ್ದರು, ಆದರೆ ದೇವ್ರು ಹಂಗೆ ಏನು ಮಾಡ್ತಾ ಬಂದ, ಉದ್ಧರಿಸ್ತಾ ಬಂದ, ಮೇಲಕ್ಕೆತ್ತಾ ಬಂದ. ಇವ್ರು ಎಷ್ಟು ಹೇಳಿದ್ರು ಕೂಡ ಅಷ್ಟೇ ಇದ್ದಾರೆ ಅಂತೇಳಿ ದೇವ್ರು ಏನು ಮಾಡಲಿಲ್ಲ, ಅವ್ರನ್ನ ತಿರಸ್ಕಾರ ಮಾಡಲಿಲ್ಲ ಪ್ರಿಯರೇ. ಪುನಃ ಅವ್ರಿಗೇನು ಮಾಡಿದ, ತಾಯಿಯೋಪಾದಿಯಲ್ಲಿ ಕಾಯ್ದು ಕಾಪಾಡಿ ನಡೆಸಿದ, ತನ್ನ ರೆಕ್ಕೆ ಮರೆಯಲ್ಲಿ ಅವ್ರನ್ನ ಏನು ಮಾಡಿದ, ಒದಗಿಸಿದ ಪ್ರಿಯರೇ. ಯಾವ ಇನ್ನೂ ಅನ್ಯ ಜನರ ಮೂಲಕವಾಗಿ ಯಾವುದೇ ರೀತಿಯಾಗಿ ತೊಂದರೆ ಬರಲಾರ್ದ ಹಾಗೆ ಯುದ್ಧಗಳು ಬಂದರೂ ಕೂಡ ಆ ಯುದ್ಧದಲ್ಲಿ ಇವರಿಗೆ ಜಯವಾಗುವಂಥ ದೇವರು ಕಾರ್ಯ ಮಾಡಿದ ಪ್ರಿಯರೇ. ಕಾರಣ ಒಂದೇ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಂದರೆ, ಆತನ ಪಾದಗಳ ಬಳಿಯಲ್ಲಿ ಅವರು ಕೂತ್ಕೊಳ್ತಾ ಇದ್ರು ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ವಾಕ್ಯವನ್ನು ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ದೇವರ ಸನ್ನಿಧಾನ ಐತೆ ಅಂದ ತಕ್ಷಣ ಅದು ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ದೇವರ ಸನ್ನಿಧಾನವನ್ನು ಅರಸಿ ನಾವು ಬರುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭಕ್ತನು ಹೇಳ್ತಾನೆ ಏನಂತೇಳಿ, ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥವರು ಯಾರು? ಒಂದು ಸಾರಿ ಓದ್ತೀರಾ 8ನೇ ಅಧ್ಯಾಯ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಕೊನೆಯದಾಗಿ 8ನೇ ಅಧ್ಯಾಯ ತೆಗಿರಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 35 ವರ್ಷ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಯಾವ ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಮಳೆಯಾಗಲಿ, ಚಳಿಯಾಗಲಿ, ಬಿಸಿಲಾಗಲಿ, ಸುವಾರ್ತೆಗೋಸ್ಕರವಾಗಿ ಪೌಲನು ಪಟ್ಟಿರ್ತಕ್ಕಂಥ ಪ್ರಯಾಸ ದಿನವೆಲ್ಲ ರಾತ್ರಿಯೆಲ್ಲ ಸಮುದ್ರದಲ್ಲಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸಮುದ್ರದ ಮೀನುಗಳ ಭಯ, ಹಾವಿನ ಭಯ ಯಾವಿದ್ದಾಗಲೂ ಕೂಡ ನನ್ನ ದೇವರು ನನ್ನನ್ನು ಕಾಯ್ತಾನೆ, ಕಾಪಾಡ್ತಾನೆ. ಆ ಒಂದು ಸೆರೆಮನೆಯಲ್ಲಿದ್ದಾಗಲೂ ಕೂಡ ಭಯಪಡಲಿಲ್ಲ. ಹಲ್ಲೆಲೂಯಾ. ಎಷ್ಟು ಸಾರಿ ಮಳೆಗಳಿಗೆ ತುತ್ತಾದರೂ, ಅರಣ್ಯದಲ್ಲಿ ಸಿಲುಕಿ ಹಾಕಿಕೊಂಡ್ರೂ ಕೂಡ ಪೌಲನೇನಾಗಲಿಲ್ಲ, ಭಯಪಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಪೌಲನು ದೇವರನ್ನೇ ಆಶ್ರಯಿಸಿದ. ಪೌಲನು ದೇವರ ಪಾದಗಳ ಬಳಿಯಲ್ಲೇ ಇದ್ದ. ಅರಬ ಸ್ಥಾನಕ್ಕೆ ಹೋಗಿ 3 ವರ್ಷಗಳ ಕಾಲ ದೇವರಲ್ಲೇ ಸಮಯ ಕಳೀತ, ಯಾರ ಹತ್ರ ಹೋಗಲಿಲ್ಲ. 3 ವರ್ಷ ಪರಿಪೂರ್ಣವಾಗಿ ರಕ್ಷಣೆ ಹೊಂದಿದ ಮೇಲೆ ಆತನು ದೇವರ ಹತ್ರ ಇದ್ದು ಅನೇಕ ವಿಷಯಗಳನ್ನು ಏನು ಮಾಡಿದ್ನರಿ, ಕಲಿತುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವಿಷಯವನ್ನು. ಎಷ್ಟು ವರ್ಷ ಅಂತೆ? 3 ವರ್ಷಗಳ ಕಾಲ ದೇವರ ಒಂದು ಪಾದ ಸನ್ನಿಧಾನದಲ್ಲಿ ಕೂತಿರ್ತಕ್ಕಂಥ ಪೌಲನಿಗೆ ದೇವರು ಅನೇಕವಾಗಿರ್ತಕ್ಕಂಥ ಮರ್ಮಗಳನ್ನು ದೇವರು ಏನು ಮಾಡಿದ್ರಿ, ಅನುಗ್ರಹಿಸಿದ್ರು ಪ್ರಿಯರು. ಒಂದು ಸಾರಿ ಹೋಗ್ತೀರಾ 17ನೇ ವಚನ, ಮೊದಲನೇ ಅಧ್ಯಾಯ, ಗಲಾತ್ಯ 1:17. ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೆ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. 3 ವರ್ಷಗಳ ಎಷ್ಟು ವರ್ಷಗಳಿದನ್ರಲ್ಲಿ? 3 ವರ್ಷಗಳವರೆಗೆ ದೇವರ ಹತ್ರನೇ, ದೇವರ ಪಾದದಲ್ಲಿಯೇ ಇದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, 3 ವರ್ಷಗಳಾದ ಮೇಲೆ ಯಾರ ಪರಿಚಯ ಆಯಿತು? ಕೇಫಾ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು ಅಂತ. ಕೇಫ್ ಅಂದರೆ ಯಾರು? ಪೇತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತದೆ, ಸ್ಪಷ್ಟವಾಗಿ ದೇವರ ಪಾದದಲ್ಲಿ ನಾವು ಇರಬೇಕು. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಾವು ಇರಬೇಕು. ದೇವರ ಸನ್ನಿಧಾನದಲ್ಲಿ ಪಾದವನ್ನು ಹರಸಿ ನಾವು ಬರುವಾಗ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ, ದೇವರು ನಮ್ಮನ್ನು ಉದ್ಧರಿಸ್ತಾನೆ, ದೇವರು ನಮಗೆ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ. ನಮ್ಮ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡಲಾರದ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಏನಂತೇಳಿ ಅಂದರೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುವವನು, ಬಿದ್ದವರನ್ನೆಲ್ಲ ಮೇಲೆತ್ತುವವನು ಆಗಿದ್ದಾನೆ ಎಂಬುದಾಗಿ
ಆ ದೇವರ ಬಳಿಯಲ್ಲಿ ನೀನಿದ್ದೀಯ. ಕುಗ್ಗಿ ಹೋದಂಥ ಆ ತಾಯಿ, ಬಿದ್ದು ಹೋಗಿರ್ತಕ್ಕಂಥ ಆ ತಾಯಿಯ ಮಗಳು ಸ್ವಾಮಿಯವರು ಸುಮ್ಮನೆ ಬಿಡಲಿಲ್ಲ. ಆಕೆ ಯಾವಾಗ ಸ್ವಾಮಿಯ ಪಾದದ ಬಳಿಯಲ್ಲಿ ಸಮೀಪಿಸಿದಳು, ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸಿದಳು. ವಾಕ್ಯ ಹೇಳ್ತಾ ಇದೆ, ಅದ್ಭುತವಾಗಿ ಸ್ವಾಮಿ ಆಕೆಯ ಮೊರೆಯನ್ನು ಕೇಳಿ ಆಲಿಸಿ, ಹೋಗು, ನಿನ್ನ ಮಗಳಿಗೆ ಬಿಡುಗಡೆಯಾಯಿತು, ಸ್ವಸ್ಥತೆ ಆಯಿತು ಎಂಬುದಾಗಿ 7ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಅವಮಾನದಲ್ಲಿ ಬಿದ್ದಿರ್ತಕ್ಕಂಥ ದಾವೀದನನ್ನು ದೇವರು ಮೇಲಕ್ಕೆತ್ತಿದರು. ಕಾರಣ ದಾವೀದನು ದೇವರ ಪಾದಗಳ ಬಳಿಯಲ್ಲಿ ಕೂತುಕೊಂಡ, ಪಾದಗಳನ್ನು ಬಿಟ್ಟು ಹೇಳಲೇ ಇಲ್ಲ. ದೇವರೇ, ನನ್ನ ಅವಮಾನವನ್ನು ತೊಲಗಿಸಯ್ಯ, ಇದಕ್ಕೋಸ್ಕರ ಅಂಜುತ್ತಿದ್ದೇನೆ. 51ನೇ ಕೀರ್ತನೆಯಲ್ಲಿ ಪರಿಪೂರ್ಣವಾಗಿ ದಾವೀದನು, ದೇವರೇ, ಹೊಸದಾಗಿರ್ತಕ್ಕಂಥ ಹೃದಯವನ್ನು, ಶುದ್ಧ ಹೃದಯವನ್ನು ನನಗೆ ಅನುಗ್ರಹ ಮಾಡು. ನಾನು ಕೇವಲ ಬರೀ ನಿನಗೇ ತಪ್ಪಾಗಿ ನಾನು ನಡೆದುಕೊಂಡಿದ್ದೇನೆ, ನಿನಗೇ ಪಾಪ ಮಾಡಿದ್ದೇನೆ ಎಂಬುದಾಗಿ ದೇವರ ಮೊರೆ ಹೋಗಿರ್ತಕ್ಕಂಥ ಆ ದಾವೀದನನ್ನು ದೇವರು ಕ್ಷಮಿಸಿದರು ಪ್ರಿಯರೇ. ಪುನಃ ದಾವೀದನನ್ನು ಮೇಲಕ್ಕೆತ್ತಿದ್ರು, ಉದ್ಧರಿಸಿದರು. ವಾಕ್ಯ ಹೇಳ್ತಾ ಇದೆ, ಹಿಜ್ಕೀಯ ಮಹಾರಾಜನು ಯುದ್ಧದ ಸಮಯದಲ್ಲಿ ದೇವರ ಪಾದಗಳ ಬಳಿಯಲ್ಲಿ ಹೋದ ಪ್ರಿಯರೇ. ಅದ್ಭುತವಾಗಿ ದೇವರು ಒಬ್ಬ ದೇವದೂತನನ್ನು ಕಳುಹಿಸಿ ಆ ಅಶೂರ್ಯರ ರಾಜನಾಗಿರ್ತಕ್ಕಂಥ ಸನ್ಹೇರೀಬನ ಸೈನ್ಯವನ್ನೆಲ್ಲ ಹತಿಸಿದರು. ಕಾರಣ ಒಂದೇ, ಹಿಜ್ಕೀಯನು ತನ್ನ ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ತನಗಿರ್ತಕ್ಕಂಥ ರಾಜ್ಯ ಎಲ್ಲ ಬಿದ್ದು ಹೋಗುವಂಥ ಸಮಯದಲ್ಲಿ ಆತನು ದೇವರ ಪಾದವನ್ನು ಹಿಡಿದ. ಸತ್ಯವೇದ ಹೇಳ್ತಾ ಇದೆ, ಅಲ್ಲಿರುವಂಥ ಎಲ್ಲ ಜನರು ಬಹಳ ಭಯಗೊಂಡಿದ್ದರು. ಸನ್ಹೇರೀಬ ಅರಸನು ಬಹಳ ಕೋಪಿಷ್ಟ, ದುಷ್ಟ, ಬಹಳ ಕ್ರೂರಿ, ಎಲ್ಲರನ್ನ ಸಾಯಿಸಬೇಕು ಎಂಬುದಾಗಿ ಆಲೋಚನೆ ಮಾಡಿರುವಂಥ ಸಮಯದಲ್ಲಿ ಹಿಜ್ಕೀಯನು ಆ ಯುದ್ಧದ ಸಮಸ್ಯೆಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಆಲಯದಲ್ಲಿ ಇಟ್ಟು ಪ್ರಾರ್ಥಿಸಿದ. ದೇವರು ಉತ್ತರ ಕೊಟ್ಟ. ವಿರೋಧವಾಗಿರ್ತಕ್ಕಂಥ ಆ ಒಂದು ಸೈನ್ಯವನ್ನೇ ದೇವರು ತೆಗೆದು ಹಾಕಿಬಿಟ್ರು ಪ್ರಿಯರೇ. ಇವರು ಯುದ್ಧ ಮಾಡಲಾರದೆ ಜಯವನ್ನು ಹೊಂದಿಕೊಂಡ್ರು. ಕಾರಣ ಒಂದೇ, ದೇವರ ಪಾದದಲ್ಲಿ ಅವರು ಬಂದರು ಪ್ರಿಯರೇ. ಇವತ್ತು ನೀನು ಕೂಡ ದೇವರ ಪಾದಗಳ ಬಳಿಯಲ್ಲಿ ಬರುವುದೇ ಆದರೆ, ಬಿದ್ದಿರುವಂಥ ನಿನ್ನನ್ನು ಅನಾರೋಗ್ಯದಲ್ಲಿರ್ಬೋದು, ಬಡತನದಲ್ಲಿರ್ಬೋದು, ಬಲಹೀನತೆಯಲ್ಲಿರ್ಬೋದು, ಆತ್ಮಿಕತೆಯಲ್ಲಿ ಕೂಡ ನೀನು ಬಿದ್ದು ಹೋಗಿರ್ಬೋದು, ಸೋತು ಹೋಗಿರ್ಬೋದು, ಅನೇಕವಾಗಿರ್ತಕ್ಕಂಥ ರೋಗಗಳಿಗೆ ತುತ್ತಾಗಿರ್ಬೋದು, ಬಹಳ ಸಮಸ್ಯೆಗಳಿಂದ ಜೀವಿಸ್ತಾ ಇರ್ಬೋದು. ವಾಕ್ಯ ಹೇಳ್ತಾ ಇದೆ, ಆ ದೇವರು ನಿನ್ನನ್ನು ನೋಡುವ ದೇವರು, ನಿನ್ನ ಕಣ್ಣೀರನ್ನು ಒರೆಸುವ ದೇವರು, ನಿನ್ನ ಕಷ್ಟವನ್ನು ಬಿಡುಗಡೆ ಮಾಡುವ ದೇವರು. ಕಂಪ್ಲೀಟ್ ಆಗಿ ದೇವರು ಬಿಡುಗಡೆಯನ್ನು ಕೊಡ್ತಾನೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಆತನು ಕುಗ್ಗಿದವರನ್ನ, ಬಿದ್ದವರನ್ನ ಉದ್ಧರಿಸುವ, ಮೇಲಕ್ಕೆತ್ತುವಂಥ ದೇವರು ಎಂಬುದಾಗಿ. ಈ ಸಮಯದಲ್ಲಿ ದೇವರ ಪಾದ ಬಳಿಯಲ್ಲಿ ಬಂದಿರತಕ್ಕಂಥ ನೀನು ದೇವರ ಹತ್ರ ನಿನ್ನ ನಂಬಿಕೆಯನ್ನು ವ್ಯಕ್ತಪಡಿಸ್ಕೊ. ದೇವರೇ, ನನಗೆ ಇಂತಹದಿದೆ, ದೇವರೇ ನನಗೆ ಬಿಡುಗಡೆ ಕೊಡಯ್ಯ, ದೇವರೇ ಇಂತಹ ಶ್ರಮೆ ಇದೆ, ಇಂತಹ ಸಂಕಟ ಇದೆ, ಇಂತಹ ಬಾಧೆ ಇದೆ, ನನಗೆ ಇದರಿಂದ ವಿಮುಕ್ತಿ ಕೊಡು ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳುವುದಾದರೆ ದೇವರು ಖಂಡಿತವಾಗಿ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡೋ ಮಹಾದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಹೌದು ರಾಜ, ಇಷ್ಟು ಹೊತ್ತು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜನೇ, ಬಿದ್ದಂಥ ನಮ್ಮನ್ನ, ಕರ್ತನೆ, ಕುಗ್ಗಿದಂಥ ನಮ್ಮನ್ನ ಉದ್ಧರಿಸಿ ಮೇಲಕ್ಕೆತ್ತಿದಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ನಿನ್ನ ಭಕ್ತರನ್ನು ಎಂದಿಗೂ ಕೂಡ ಕೈ ಬಿಡಲಾರದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಹೌದು ರಾಜನೇ ಸ್ವಾಮಿ, ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಒದಗಿಸಿಕೊಡುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ಈ ವಾಕ್ಯ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿರ್ತಕ್ಕಂಥ ನಿಂಗಮ್ಮವ್ರನ್ನ, ಅದೇ ರೀತಿಯಾಗಿ ಸ್ವಾಮಿ ಅವರ ಯಜಮಾನ, ಅವರ ತಂಗಿ, ಅವ್ರ ಮಕ್ಕಳೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದೆ ಸ್ವಾಮಿ. ವಾಕ್ಯ ದಾನ ಕೂಟ ಏರ್ಪಾಟು ಮಾಡಿದ್ದಾರೆ, ಬರುವಂಥ ಪ್ರತಿಫಲ ಅವರು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ನಡೆಸಿ. ಯಾವ ವಿಷಯದಲ್ಲಿ ಸ್ವಾಮಿ ಬಿಡುಗಡೆ ಬೇಕಾಗಿದೆ ಎಲ್ಲ ವಿಷಯಗಳಲ್ಲಿ ಬಿಡುಗಡೆ ಕೊಟ್ಟು ನಡೆಸ್ತಾ ಬರಬೇಕೆಂಬುದಾಗಿ, ಎಲ್ಲ ಅಂಧಕಾರ, ಅಪರಾತ್ಮ, ಲೋಪದೋಷಗಳಲ್ಲಿ ನೀಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಒಂದೇ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನನ್ನನ್ನು ನಡೆಸಬೇಕು, ಅಲಂಕರಿಸಬೇಕು. ಕೂಡಿ ಬಂದಿರುವಂಥ ಇವರ ಸಂಗಡಲ್ಲೂ, ಸಕಲ ಸದಸ್ಯರ ಸಂಗಡಲ್ಲೂ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೈವ ಸೇವಕರು ಅವರು ಮಾಡುವಂಥ ಸೇವೆ ಎಲ್ಲವುಗಳ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಲನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ